ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಬರೋಣ ಬನ್ನಿ. 2-3 ವರ್ಷ ಗ್ಯಾಪ್ ಇತ್ತು. ಈ ಸತಿ ಮಾಡ್ತಾಯಿದ್ದೀನಿ 4ನೇ ವರ್ಷದಲ್ಲಿ. ನೋಡ್ಕೊಬರೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ನಾಳೆ ಇರೋದ್ರಿಂದ ಇವತ್ತು ಕರ್ಜಿಕಾಯಿ ಮತ್ತು ರವೆ ಉಂಡೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರ್ಜಿಕಾಯಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಫುಲ್ ವೀಡಿಯೋ ಮಾಡೋದಕ್ಕಾಗಿಲ್ಲ. ಮತ್ತು ಪೂಜೆ ಸಾಮಾನುಗಳು ಮತ್ತು ಪ್ಲೇಟ್ಸು ಎಲ್ಲನೂ ಎಡೆ ಇಡೋಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ನಮ್ಮದು ಪುಟ್ಟ ದೇವ್ರ ಮನೆ. ನಮ್ಮ ತುಂಬ ದೊಡ್ಡ ದೇವ್ರ ಮನೆ ಇಲ್ಲ, ಇಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನಮ್ಮ ಸಿಸ್ಟರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಡೆಕೋರೇಷನ್ ಮಾಡೋಕ್ಕೆ. ಬಾಳೆದೆಲೆ ತೊಗೊಂಬಂದು ತೋಟದಿಂದ ತೊಗೊಂಬಂದು ಬಾಳೆದೆಲೆನ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಫಸ್ಟು ಟೈಮ್ ಮಾಡಿರೋದಾದ್ರೂ ಇನ್ನೇನು ಡೆಕೋರೇಷನ್ ಎಲ್ಲ ಮುಗಿತು. ಇಲ್ಲಿ ನೀಟಾಗಿ ಟೇಬಲ್ ಹಾಕಿ ಪಂಚೆ ಎಲ್ಲ ಸೆಟ್ ಮಾಡಿಬಿಟ್ಟು ಈಗ ಸೀರೆ ಉಡಿಸ್ತಾ ಇದ್ದೀನಿ. ಬಾಕ್ಸ್ ಇಟ್ಬಿಟ್ಟು ಸೀರೆ ನಾನು ಫಸ್ಟ್ ಟೈಮ್ ಈ ಥರ ಸೀರೆ ಉಡಿಸಿರೋದು. ಯಾವ ಥರ ಬರುತ್ತೋ ಅಂತ ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು, ಆದರೂ ತುಂಬ ಚೆನ್ನಾಗಿ ಬಂತು. ವರಮಹಾಲಕ್ಷ್ಮಿನೂ ಚೆನ್ನಾಗಿ ಕಾಣಿಸ್ತೈತಿ. ಇನ್ನು ವಿಗ್ರಹಕ್ಕೆ ಅಂದರೆ ಮುಖವಾಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ನೋಡಿ, ಫೈನಲ್ ನಮ್ಮ ಮನೆ ವರಮಹಾಲಕ್ಷ್ಮಿನ ರೆಡಿ ಮಾಡಿದ್ದಾಯಿತು. ಈ ಥರ ಲಾಸ್ಟ್ ಫೈನಲ್ ಲುಕ್ ಈ ಥರ ಬಂದಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೂ ನೋಡ್ಬಿಟ್ಟು ಆಶ್ಚರ್ಯ ಆಯಿತು, ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಇನ್ನೇನು ಮತ್ತು ಈಗ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಂಚಾಮೃತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇನ್ನೇನು ಪಂಚಾಮೃತ ಮಾಡಿದ್ದೆಲ್ಲ ಆಯಿತು. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ದು ಆಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು. ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗೋಧಿ ಹುಲ್ಲು ಸಮೇತನೂ ಬೆಳೆಸಿದೆ 11 ದಿವಸದಿಂದ. ತುಂಬ ಚೆನ್ನಾಗಿ ಗೋಧಿ ಹುಲ್ಲೂ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಇದು ಮರುದಿನ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಲಕ್ಷ್ಮಿನ ಎತ್ತಬೇಕಲ್ವ, ಹಾಗಾಗಿ ಸರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.